ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಜೋರಾಗಿರುವಂಥದ್ದು. ಅದರಲ್ಲೂ ಕೂಡ ಬೆಳಗ್ಗಿನ ಜಾವ 4 ಗಂಟೆಯಿಂದಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಗ್ರಾಹಕರು ಯಾವ ರೀತಿ ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಕ್ರಾಂತಿ ಸಂಭ್ರಮಕ್ಕೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಬಲು ಜೋರಾಗಿದೆ. ಹೂವು ಹಣ್ಣು ಕಬ್ಬಿನ ಜೊಲ್ಲೆ ತುಳಸಿ ಸೊಪ್ಪು ಬಾಳೆದಿಂಡು ಸೇರಿದಂತೆ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನು ಬೆಳ್ಳಂಬೆಳಗ್ಗೆಯೇ ಬೆಂಗಳೂರಿಗರು ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಗರದ ವಿವಿಧ ಭಾಗಗಳಿಂದ ಕೆಆರ್ ಮಾರ್ಕೆಟ್ಗೆ ದೊಡ್ಡ ಮಟ್ಟದಲ್ಲಿ ಜನ ಬಂದಿರುವಂಥದ್ದು. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಗಾಗಿ ಜನಜಂಗುಳಿಯೇ ನಿರ್ಮಾಣವಾಗಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಸಾಲುಗಟ್ಟಿ ನಿಂತಿದ್ದಾರೆ ವಾಹನಗಳು. ಬೆಳಗ್ಗೆ 4 ಗಂಟೆಯಿಂದಲೇ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಸಂಕ್ರಾಂತಿ ಹಬ್ಬಕ್ಕೆ ಜೋರಾಗಿರುವಂಥದ್ದು. ಮೊದಲ ಹಬ್ಬ ಸಂಕ್ರಾಂತಿಯ ಹಬ್ಬದ ಸಂಭ್ರಮಕ್ಕೆ ಕೆಆರ್ ಮಾರುಕಟ್ಟೆ ಸಾಕ್ಷಿ ಆಗ್ತಾ ಇದೆ. ಯಾವ ರೀತಿ ಅಂತ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೃಶ್ಯದಲ್ಲಿ ನೋಡ್ಬೋದು, ನಾವು ಈಗ ಏರಿಯಲ್ ವ್ಯೂ ಮೂಲಕ ಅಂದರೆ ಮೇಲ್ಭಾಗದಿಂದ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಡೀ ಕೆಆರ್ ಮಾರುಕಟ್ಟೆಯ ರಸ್ತೆ ಏನಿದೆ ಜನ ಜಾತ್ರೆ ಅಂತೆ ಕಾಣಿಸ್ತಿದೆ. ಹಬ್ಬಗಳ ಸಾಲಿಗೆ ಮೊದಲ ಹಬ್ಬ ಅಂತ ಸಂಕ್ರಾಂತಿ ಸೇರಿಕೊಳ್ಳುತ್ತೆ. ಈ ಸಂಕ್ರಾಂತಿ ಹಬ್ಬವನ್ನು 2025ರ ಮೊದಲ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಜನರು ಮಾರುಕಟ್ಟೆ ಕಡೆ ಧಾವಿಸ್ತಿದ್ದಾರೆ. ಬೆಳಗಿನ ಜಾವ 3:30-4 ಗಂಟೆಯಿಂದನೂ ಇದೇ ರೀತಿಯ ದೃಶ್ಯಗಳು ಕಾಣಿಸ್ತಾ ಇದೆ. ಬೆಂಗಳೂರಿನ ನಾನಾ ಭಾಗಗಳಿಂದ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಗೊಂಡೋಗೋಕ್ಕೆ ಮಾರುಕಟ್ಟೆಗೆ ಬಂದಿರುವಂಥದ್ದು. ಮುಖ್ಯವಾಗಿ ಮಾರುಕಟ್ಟೆಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂಥ ಮತ್ತು ಫ್ರೆಶ್ ಆಗಿರುವಂಥ ಹೂಗಳು ಸಿಗುತ್ತೆ ಅಂತ ಬೆಂಗಳೂರಿಗೆ ನಾನಾ ಭಾಗಗಳಿಂದ ಈ ಹೂಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಅದೇ ರೀತಿ ಸಂಕ್ರಾಂತಿ ಅಂದಿದ ತಕ್ಷಣ ಪ್ರಮುಖವಾಗಿ ಜನರಿಗೆ ಹೋಗುವಂಥದ್ದು ಕಬ್ಬಿನ ಜೊಲ್ಲೆಗಳನ್ನ ತೆಗೆದುಕೊಂಡು ಬಾಳೆ ದಿಂಡನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜೆ ಮಾಡೋರು. ಬೆಂಗಳೂರಲ್ಲಿ ಎಸ್ಪೆಷಲಿ ಹಳ್ಳಿ ಭಾಗದಲ್ಲಿ ಅಂದರೆ ರೈತರು ಸುಗ್ಗಿನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಕಣದ ರೀತಿಯಲ್ಲಿ ಮಾಡಿ ಅಲ್ಲಿ ಪೂಜೆ ಅಂದರೆ ಭೂಮಿ ತಾಯಿಗೆ ಮತ್ತು ಈ ವರ್ಷ ಏನು ಬೆಳೆ ಆಗಿದೆ ಆ ಬೆಳೆಗೆ ಪೂಜೆ ಮಾಡ್ತಾರೆ. ಬೆಂಗಳೂರು ನಗರದ ನಾಗರಿಕರು ಈಗ ಅದೇ ಸಂಸ್ಕೃತಿನ ಬೇರೆ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಮಾಡೋ ನಿಟ್ಟಿನಲ್ಲಿ ಅಂದರೆ ಮನೆಯಲ್ಲಿರುವಂಥ ಇಷ್ಟ ದೇವತೆಗಳಿಗೆ ಪೂಜೆ ಮಾಡಬೇಕಾದ್ರೆ ಈ ಕಬ್ಬು ಮತ್ತು ಎಳ್ಳು ಬೆಲ್ಲವನ್ನು ಎಲ್ರಿಗೂ ಹಂಚಿ ಈ ಸಂಕ್ರಾಂತಿ ಹಬ್ಬ ಒಳ್ಳೇದು ಮಾಡಲಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಒಂದು ಸಾರ್ಥ ಎಳ್ಳು ಬೆಲ್ಲನ ಬೀರುವಂತಹ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿದೆ. ಅದನ್ನು ಮುಂದುವರಿಸೋ ಕಾರಣಕ್ಕೆ ಇವತ್ತು ಮಾರುಕಟ್ಟೆಗೆ ಅಂದರೆ ಹಬ್ಬ ಇವತ್ತು ಮಕರ ಸಂಕ್ರಾಂತಿಯ ಹಬ್ಬವನ್ನು ಸಂಭ್ರಮದಿಂದ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾರುಕಟ್ಟೆ ಕಡೆ ಬರ್ತಿದ್ದಾರೆ. ಮುಖ್ಯವಾಗಿ ಹೂಗಳನ್ನ ಖರೀದಿ ಮಾಡುವಂಥವರು, ಕಬ್ಬಿನ ಜೊಲ್ಲೆಯನ್ನು ತೆಗೆದುಕೊಂಡು ಹೋಗುವಂಥವರು, ಜೊತೆಗೆ ಬಾಳೆದಿಂಡು ಮಾವಿನ ತೋರಣ ಹೀಗೆ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಬೆಳಗ್ಗೆನೇ ತೆಗೆದುಕೊಂಡು ಹೋಗಿ ಒಂದು 7:30-8 ಗಂಟೆ ಅಷ್ಟರಲ್ಲೇ ಪೂಜೆ ಪುನಸ್ಕಾರ ಮಾಡುವಂಥ ಉದ್ದೇಶದಿಂದ ಮಾರುಕಟ್ಟೆ ಕಡೆ ಧಾವಿಸ್ತಿರುವಂಥದ್ದು. ನೀವು ನೋಡ್ತಿದ್ದೀರ ದೃಶ್ಯದಲ್ಲಿ ಯಾವ ಮಟ್ಟಕ್ಕೆ ಇಲ್ಲಿ ಜನ ಜಾತ್ರೆ ನಡೀತಿದೆ ಅಂತ. ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಜನ ಸೇರ್ತಿದ್ದಾರೆ. ಬೆಳಗ್ಗೆಯಿಂದನೂ ಅಂದರೆ 4 ಗಂಟೆಯಿಂದನೂ ಇದೇ ರೀತಿ ಜನ ಹರಿದು ಬರ್ತಿರುವಂಥದ್ದು. ಹಬ್ಬದ ಅಂದಿದ ತಕ್ಷಣ ಸಾಮಾನ್ಯವಾಗಿ ಬೆಲೆಗಳು ದುಪ್ಪಟ್ಟಾಗುವುದು ವಾಡಿಕೆ. ಈ ಬಾರಿನೂ ಅಷ್ಟೇ ಹಬ್ಬಕ್ಕೋಸ್ಕರ ಎಲ್ಲ ಬೆಲೆಗಳು ಅಂದರೆ ಎಸ್ಪೆಷಲಿ ಹೂವು ಮತ್ತು ಕಬ್ಬಿನ ಜೊಲ್ಲೆಗೆ ಒಂದು ಜೋಡಿಗೆ 100-150 ರೂಪಾಯಿವರೆಗೂ ಆಗಿರುವಂಥದ್ದು. ಜೊತೆಗೆ ಬಾಳೆ ದಿಂಡು ಜೋಡಿಗೆ 100 ರೂಪಾಯಿವರೆಗೂ ಮಾರಾಟ ನಡೀತಿದೆ. ಉಳಿದಂತೆ ಈ ಹೂಗಳೇನಿದೆ ಬಗೆ ಬಗೆಯ ಹೂಗಳು, ಮಲ್ಲಿಗೆ ಹೂವಿಗೆ ಹೆಚ್ಚಿನ ಡಿಮ್ಯಾಂಡ್ ಇರೋದ್ರಿಂದ ಅದು ಕೆಜಿಗೆ 1600-2500 ರೂಪಾಯಿವರೆಗೂ ಹೋಗಿದೆ. ಮಲ್ಲಿಗೆ ಹಾರನೂ ಸಹ ಆಲ್ಮೋಸ್ಟು 600-800-1000 ಹೀಗೆ ಅದರ ಗುಣಮಟ್ಟದ ಹಾರದ ಮೇಲೆ ರೇಟ್ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಹಬ್ಬ ಅಂದಮೇಲೆ ಸಾಮಾನ್ಯವಾಗಿ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ನಡೆಯುವ ಜನ ಹಬ್ಬವನ್ನು ಚೆನ್ನಾಗಿ ಮಾಡಬೇಕು, ತಮ್ಮ ಆರ್ಥಿಕ ಅನುಸಾರವಾಗಿ ತಮ್ಮ ಏನು ಶಕ್ತಿ ಎಷ್ಟಿದೆ ಆ ಶಕ್ತಿ ಅನುಸಾರವಾಗಿ ಹಬ್ಬನ ಚೆನ್ನಾಗಿ ಮಾಡೋಣ ಅನ್ನೋ ಕಾರಣಕ್ಕೆ ಈ ರೀತಿ ಮಾರುಕಟ್ಟೆಗೆ ಬಂದು ಹಬ್ಬದ ವ್ಯಾಪಾರದಲ್ಲಿ ಜನನೂ ಕೂಡ ತೊಡಗಿರುವಂಥದ್ದು. ಒಟ್ಟಿನಲ್ಲಿ ವರ್ಷದ ಮೊದಲ ಹಬ್ಬವನ್ನು ಬರಮಾಡ್ಕೊಳ್ಳೋದಕ್ಕೆ ಅದ್ಧೂರಿಯಾಗಿ ಅದನ್ನು ಆಚರಣೆ ಮಾಡೋದಕ್ಕೆ ಮಾರ್ಕೆಟ್ ಕಡೆ ಜನ ಜಾತ್ರೆ ರೀತಿ ಆಗಮಿಸ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.